ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಅಮೆರಿಕದ ಪಾತ್ರ ಏನು? ಅಮೆರಿಕ ವಿಶ್ವದ ದೊಡ್ಡಣ್ಣ ಆಗೋದಕ್ಕೆ ಕಾರಣವಾದರೂ ಏನು? ಅಮೆರಿಕ ಸೇನಾ ಬಲ ಹೇಗಿದೆ? ಹಲವು ದೇಶಗಳನ್ನು ಬಳಸಿಕೊಂಡು ಶತ್ರು ರಾಷ್ಟ್ರಗಳಲ್ಲಿ ನಡುಕವನ್ನು ಹುಟ್ಟಿಸ್ತಾ ಇರೋದಕ್ಕೆ. ಅದರಲ್ಲೂ ಅಮೆರಿಕ ಯಾಕೆ ಇಷ್ಟು ಬಲಿಷ್ಠ? ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಇವತ್ತು ನಾವು ನಿಮ್ಮ ಮುಂದೆ ತೆರೆದಿಡಲಿದ್ದೇವೆ. ಮತ್ತೊಂದು ಕಡೆ ಪ್ರಮುಖವಾಗಿ ಅಮೆರಿಕ ಹಾಗಾದ್ರೆ ಯಾಕೆ ಬಲಿಷ್ಠ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ಅಮೆರಿಕ ಇರಾನ್ ಇಸ್ರೇಲ್ ನಡುವೆ ಯುದ್ಧ ಶುರುವಾಗಿ ತಿಂಗಳುಗಳು ಕಳೆದು ಹೋಗಿವೆ. ದಿನ ಕಳೆದಂತೆ ಯುದ್ಧದ ತೀವ್ರತೆ ಹೆಚ್ಚಾಗ್ತಾನೆ ಇದೆ. ಮಧ್ಯಪ್ರಾಚ್ಯ ಸಂಘರ್ಷ ಅಮೆರಿಕ ಇರಾನ್ ಇಸ್ರೇಲ್ ನಡುವೆ ಕೇಂದ್ರೀಕೃತವಾಗಿದ್ದರೂ ಕೂಡ ಇರಾನ್ ಈ ಯುದ್ಧವನ್ನ ಇಡೀ ಗಲ್ಫ್ ರಾಷ್ಟ್ರಗಳಿಗೆ ವಿಸ್ತರಣೆ ಮಾಡಿದೆ. ಅಮೆರಿಕ ಸೇನೆಗೆ ಗಲ್ಫ್ ರಾಷ್ಟ್ರಗಳು ನೆಲೆ ಕೊಟ್ಟಿದ್ದೇ ಈ ದಾಳಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಕೇವಲ ಗಲ್ಫ್ ರಾಷ್ಟ್ರಗಳಲ್ಲಷ್ಟೇ ಅಮೆರಿಕ ಸೇನಾ ನೆಲೆಗಳು ಸೀಮಿತವಾಗಿಲ್ಲ. ವಿಶ್ವದ 70ಕ್ಕೂ ಹೆಚ್ಚು ದೇಶಗಳಲ್ಲಿ ಸೇನಾ ನೆಲೆಗಳನ್ನು ನಿಯೋಜನೆ ಮಾಡಲಾಗಿದೆ. ಅಮೆರಿಕಾದ ಈ ತಂತ್ರಗಾರಿಕೆಯ ಹಿಡನ್ ಅಜೆಂಡಾ ಆದರೂ ಏನು? ಶತ್ರು ರಾಷ್ಟ್ರಗಳಿಗೆ ಈ ನೆಲೆಗಳು ಹೇಗೆ ಅಪಾಯಕಾರಿ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಹಾಗಾದ್ರೆ ಅಮೆರಿಕ ಯಾಕೆ ಬಲಿಷ್ಠ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾವ ಕಾರಣಕ್ಕೆ ಇಡೀ ಜಗತ್ತು ಅಮೆರಿಕದ ಡಾಲರ್ ಆಗಿರ್ಬೋದು, ಅಮೆರಿಕದ ಮಾತುಕತೆ ಆಗಿರ್ಬೋದು, ಅಮೆರಿಕದ ತಂತ್ರಗಾರಿಕೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಅಮೆರಿಕ ಯಾಕೆ ಫಾಲೋ ಮಾಡುತ್ತೆ? ಅಮೆರಿಕ ಹಾಗಾದರೆ ಯಾಕೆ ಬಲಿಷ್ಠ? ಈ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋದಾದ್ರೆ, ಅಮೆರಿಕ ಸೇನೆಗೆ ಗಲ್ಫ್ ರಾಷ್ಟ್ರಗಳು ನೆಲೆ ಕೊಟ್ಟಿದ್ದು ಇದೀಗ ಇರಾನ್ ಇಸ್ರೇಲ್ ಈ ದಾಳಿಯನ್ನು ನಡೀತಾ ಇದೆ. ಈ ದಾಳಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಅಮೆರಿಕದ ತಂತ್ರಗಾರಿಕೆ ಹಿಡನ್ ಅಜೆಂಡಾ ಯಾವುದು ಏನು ಎತ್ತ ಅಂತ ನೋಡ್ತಾ ಹೋಗೋದಾದರೆ, ಜಗತ್ತು ಈ ಹಿಂದೆ ಬ್ರಿಟನ್ ಎನ್ನುವಂತಹ ವಸಾಹತುಶಾಹಿಗೆ ಒಳಗಾಗಿತ್ತು. ಬ್ರಿಟಿಷರು ಜಗತ್ತಿನ ವಿವಿಧ ದೇಶಗಳನ್ನು ಆಳ್ತಾ ಇದ್ರು. ಯಾವಾಗ 1997ರಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಅಂತ್ಯ ಆಯಿತು, ಅದಾದ ನಂತರ ಇಡೀ ಜಗತ್ತಿನಾದ್ಯಂತ ಪುಟ್ಟಿದು ನಿಂತಿದ್ದು ಅಮೆರಿಕ, US. ಅದಕ್ಕಾಗಿಯೇ ಅಮೆರಿಕಾಗೆ ಜಗತ್ತಿನ ದೊಡ್ಡಣ್ಣ ಅಂತ ಕರೆಯಲಾಗುತ್ತೆ. ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧದ ನಂತರ ಯುರೋಪಿಯನ್ ರಾಷ್ಟ್ರಗಳು ಆರ್ಥಿಕವಾಗಿ ಜರ್ಜರಿತ ಆಗ್ತಾ ಹೋಯಿತು. ಆದರೆ ಅಮೆರಿಕ ಮಾತ್ರ ಈ ಯುದ್ಧಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಕೈಗಾರಿಕೆಗಳ ಕ್ರಾಂತಿ ಮಾಡಿತು. ಆಂತರಿಕ ಕೈಗಾರಿಕೆಗಳ ಸ್ಥಾಪನೆಗೆ ಮುಂದಾಯಿತು. ಬೇರೆ ಬೇರೆ ದೇಶಗಳಿಗೆ ತನ್ನ ದೇಶದಲ್ಲಿ ಉತ್ಪಾದನೆ ಆಗುವಂತಹ ರಕ್ಷಣಾ ಸಾಮಗ್ರಿಗಳನ್ನು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಕಳಿಸುವ ಮುಖಾಂತರ ಆರ್ಥಿಕವಾಗಿ ಶಕ್ತಿ ಸಾಮರ್ಥ್ಯವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಯಿತು. ಹೀಗಾಗಿ ಇವತ್ತು ಅಮೆರಿಕವನ್ನು ಜಗತ್ತಿನ ಎಲ್ಲ ದೇಶಗಳು ಕೂಡ ಮನ್ನಣೆ ಮಾಡ್ತಾ ಇರೋದು. ಆದರೆ ಅಮೆರಿಕದ ಇವತ್ತಿನ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್, ಇದು ಈ ಹಿಂದಿನ ಅನೇಕ ಅಧ್ಯಕ್ಷರು ಕೂಡ ಮಾಡಿದಂತಹ ಎಡವಟ್ಟು. ಯಾವ್ಯಾವ ದೇಶಗಳು ಬಲಿಷ್ಠವಾಗಿ ಇರೋದಿಲ್ವೋ, ಯಾವ್ಯಾವ ದೇಶಗಳ ಆರ್ಥಿಕತೆ ಸರಿಯಾಗಿರೋದಿಲ್ವೋ, ಯಾವ್ಯಾವ ದೇಶಗಳಲ್ಲಿ ಸಮಸ್ಯೆ ಇರುತ್ತೋ ಅಲ್ಲಿ ಮೂಗನ ತೋರಿಸುವಂತಹ ಪ್ರಯತ್ನ. ಹಾಗಾದರೆ ನವವಸಾಹತುಶಾಹಿ ಶುರುವಾಯಿತು. ಯಾವತ್ತಿನಿಂದ ಶುರುವಾಯಿತು? ಬ್ರಿಟಿಷ್ ವಸಾಹತುಶಾಹಿ ಅನೇಕ ದೇಶಗಳನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿತ್ತು. ಅದು ಅಮೆರಿಕ, ಪಾಕಿಸ್ತಾನ, ಭಾರತ, ಅಫ್ಘಾನಿಸ್ತಾನ, ಮಯನ್ಮಾರ್ ಸೇರಿದಂತೆ ಜಗತ್ತಿನ 65 ದೇಶಗಳನ್ನು ಬ್ರಿಟಿಷರು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿತ್ತು. ಅದಾದ ನಂತರ ಅನೇಕ ಯುದ್ಧಗಳಾಯಿತು. ಭಾರತಕ್ಕೂ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. 1776ರಲ್ಲಿ ಮೊದಲ ಬಾರಿಗೆ ಅಮೆರಿಕ ಬ್ರಿಟಿಷ್ ವಸಾಹತುಶಾಹಿಯಿಂದ ಸ್ವತಂತ್ರವನ್ನು ಪಡೆದುಕೊಳ್ಳಿತು. ಅದು ಮೊದಲ ರಾಷ್ಟ್ರ. 1997ರಲ್ಲಿ ಹಾಂಗ್ಕಾಂಗ್ ಅನ್ನು ಚೀನಾಕ್ಕೆ ಹಸ್ತಾಂತರ ಮಾಡುವ ಮುಖಾಂತರ ಇಡೀ ಜಗತ್ತಿನಾದ್ಯಂತ ಬ್ರಿಟಿಷ್ ವಸಾಹತುಶಾಹಿಗೆ ಇತಿಶ್ರೀ ಹಾಡಲಾಯಿತು, ಮುಕ್ತಾಯ ಆಯಿತು.
1942ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ, 48ರಲ್ಲಿ ಶ್ರೀಲಂಕಾಕ್ಕೆ, 1947ರಲ್ಲಿ ಪಕ್ಕದ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, 1948ರಲ್ಲಿ ಇಸ್ರೇಲ್ಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ತು. ಈ ಎಲ್ಲ ದೇಶಗಳು ಬ್ರಿಟಿಷ್ ವಸಾಹತುಶಾಹಿಗಳಿಂದ ಸ್ವತಂತ್ರ ಆಗ್ತಾ ಹೋಗಿ ವಸಾಹತುಶಾಹಿ ಕೊನೆಗೊಳ್ತು. ಆಗ 1940-45ರ ಈ ಆಸುಪಾಸಿನಲ್ಲಿ 45ರಲ್ಲಿ ಮೊದಲ ಮಹಾಯುದ್ಧ, ಎರಡನೇ ಮಹಾಯುದ್ಧ ಏನು ನಡೀತು, ಈ ಮಹಾಯುದ್ಧದ ಪ್ರಯೋಜನವನ್ನು ಅಮೆರಿಕ ಬಳಕೆ ಮಾಡ್ಕೊಳ್ತಾ ಜಗತ್ತಿನ ವಿವಿಧ ದೇಶಗಳ ಮೇಲೆ ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡ್ತಾ ಹೋಯಿತು. ಕೈಗಾರಿಕೆಯಲ್ಲಿ, ಉದ್ಯೋಗದಲ್ಲಿ, ತಂತ್ರಜ್ಞಾನಿಕವಾಗಿ ಎಲ್ಲದರಲ್ಲೂ ಕೂಡ ತನ್ನ ಹಿಡಿತವನ್ನು ಅಮೆರಿಕ ಶುರು ಮಾಡ್ಕೊಳ್ತಾ ಹೋತು. ಅವತ್ತಿನಿಂದ ಅಮೆರಿಕಾದ ಪಾರಪತ್ಯತೆ ಜಗತ್ತಿನಾದ್ಯಂತ ಪಸರಿಸೋಕೆ ಶುರುವಾಯಿತು. ಬ್ರಿಟನ್ನಿನ ಪೌಂಡ್ ಇಡೀ ಜಗತ್ತಿನಾದ್ಯಂತ ಬಳಸ್ತಾ ಇದ್ದಂತಹ ಕರೆನ್ಸಿ ಆಗಿತ್ತು. ಆದರೆ ನಾವು ಇವತ್ತು ಬಳಕೆ ಮಾಡ್ತಾ ಇರೋದು ಡಾಲರನ್ನು ಬಳಕೆ ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ಡಾಲರನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ? ನಾವು ಚಿನ್ನವನ್ನು ಖರೀದಿ ಮಾಡಿದರೆ, ತೈಲವನ್ನು ಖರೀದಿ ಮಾಡಿದರೆ, ಜಾಗತಿಕವಾಗಿ ಬೇರೊಂದು ರಾಷ್ಟ್ರದ ಜೊತೆಗೆ ವ್ಯವಹಾರವನ್ನು ಮಾಡಿದಾಗಲೂ ಕೂಡ ನಾವು ಅಮೆರಿಕಾದ ಪ್ರಭಾವ ಇರುವಂತಹ, ಅಮೆರಿಕಾದ ಕರೆನ್ಸಿ ಆಗಿರುವಂತಹ ಡಾಲರ್ ಮುಖಾಂತರ ವ್ಯವಹಾರವನ್ನು ಮಾಡ್ತಾ ಇದ್ದೀವಿ. ಇಡೀ ವಿಶ್ವದ ವ್ಯವಹಾರ ಡಾಲರ್ ಮುಖಾಂತರ ನಡೆಯಬೇಕು ಅನ್ನೋದು ಅಮೆರಿಕಾದ ವಾದ. ಯಾವಾಗ ಬಂತಿದೆ ಹಾಗಾದರೆ? ಮಹಾಯುದ್ಧದ ಆದ ನಂತರ ಇಂಥದ್ದೊಂದು ಸ್ಥಿತಿ ನಿರ್ಮಾಣ ಆಯಿತು. ಈ ಸ್ಥಿತಿಯನ್ನು ಅಮೆರಿಕ ಮುಂದುವರಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾದರೆ ಒಂದೊಮ್ಮೆ ಬ್ರಿಟಿಷ್ ವಸಾಹತುಶಾಹಿಗಳು ಇವೆಲ್ಲವೂ ಬೆಳವಣಿಗೆಗಳಾದ ನಂತರ ಅಮೆರಿಕ ಏನು ಬಂತಲ್ಲ, ಇದೀಗ ಅಮೆರಿಕ ಒಂದು ಹದ್ದಿನ ಕಣ್ಣನ್ನು ಇಡೋ ಪ್ರಯತ್ನವನ್ನು ಇದೀಗ ಮಾಡ್ತಾ ಇದೆ. ಯಾವ ಹದ್ದಿನ ಕಣ್ಣು? ಅನೇಕ ಹದ್ದಿನ ಕಣ್ಣನ್ನು ಇಡುವ ಪ್ರಯತ್ನವನ್ನು ಇದೀಗ ಅಮೆರಿಕ ಮಾಡ್ತಾ ಇರೋದು. ವಿಶ್ವಕ್ಕೆ ಅಮೆರಿಕದ ಹದ್ದಿನ ಕಣ್ಗಾವಲಿದೆ. ಏನು ಹದ್ದಿನ ಕಣ್ಗಾವಲು? ವಿದೇಶದಲ್ಲಿ 750ಕ್ಕೂ ಅಧಿಕ ಸೇನಾ ನೆಲೆಗಳನ್ನು ಅಮೆರಿಕ ಸ್ಥಾಪನೆ ಮಾಡಿದೆ. 70 ದೇಶಕ್ಕೂ ಅಧಿಕ ದೇಶಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳಿರುವಂಥದ್ದು. ಇದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ. 195 ರಾಷ್ಟ್ರಗಳ ಮೇಲೆ 360 ಡಿಗ್ರಿ ಅಡಿಯಲ್ಲಿ ಅಮೆರಿಕ ಕಾರ್ಯವನ್ನು ನಿರ್ವಹಿಸುತ್ತೆ. ಅಮೆರಿಕ ಕಾರ್ಯನಿರ್ವಹಿಸುವಂಥದ್ದು 70ಕ್ಕೂ ಹೆಚ್ಚು ದೇಶಗಳಲ್ಲಿದೆ. ಹಾಗಾದರೆ ಏಕೆ ಇದು ಒಮ್ಮೆಗೆ ಆಗಿಬಿಡುತ್ತಾ? ಸಾಧ್ಯ ಇಲ್ಲ. 1898ರಲ್ಲಿ ಅಮೆರಿಕ ತನ್ನ ಮೊದಲ ವಿದೇಶಿ ಸೇನಾ ನೆಲೆಯನ್ನು ಸ್ಥಾಪನೆ ಮಾಡುತ್ತೆ. ಎಲ್ಲಿ? ಕ್ಯೂಬಾದಲ್ಲಿ. ಕ್ಯೂಬಾ ವರ್ಸಸ್ ಸ್ಪೇನ್ ಜೊತೆಗೆ ಕಾದಾಟ ಇರುತ್ತೆ. ಕ್ಯೂಬಾ ವರ್ಸಸ್ ಸ್ಪೇನ್ ಆದಾಗ ಸ್ಪೇನಿನ ವಿರುದ್ಧವಾಗಿ, ಕ್ಯೂಬಾದ ಪರವಾಗಿ ಅಮೆರಿಕಾದ ಸೇನಾಪಡೆಗಳು ಕೆಲಸ ಮಾಡುತ್ತೆ. ಈ ಯುದ್ಧದಲ್ಲಿ ಸ್ಪೇನ್ ಸೋಲುತ್ತೆ. ಸ್ಪೇನ್ ಸೋತ ನಂತರ ಕ್ಯೂಬಾದಲ್ಲಿ 1898ರಲ್ಲಿ ಮೊದಲ ಬಾರಿಗೆ ತನ್ನ ವಸಾಹತು ಅಂದರೆ ಈ ತನ್ನ ಸೇನಾ ನೆಲೆಯನ್ನು, ವಿದೇಶಿ ಸೇನಾ ನೆಲೆಯನ್ನು ಇದು ಕ್ಯೂಬಾದಲ್ಲಿ ಸ್ಥಾಪನೆ ಮಾಡುತ್ತೆ. ಅಂದಿನಿಂದ ಇಲ್ಲಿನ ತನಕವೂ ಕೂಡ ಜಗತ್ತಿನ ವಿವಿಧ ದೇಶಗಳಲ್ಲಿ ತನ್ನ ವಿದೇಶಿ ನೆಲೆಗಳನ್ನು, ಸೇನಾ ನೆಲೆಗಳನ್ನು ಅಮೆರಿಕ ಸ್ಥಾಪನೆ ಮಾಡ್ತಾ ಹೋಗಿದೆ. ಇದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ. ಇದು ಕ್ಯೂಬಾದಲ್ಲಿ ಸ್ಥಾಪನೆಯಾದಂತಹ ಮೊದಲ ಒಂದು ಸೇನಾ ನೆಲೆ ಆಗಿತ್ತು, ಕಾರ್ಯಾಚರಣೆ ಆಗಿತ್ತು. ಅದಾದ ನಂತರ ಆಗಿರುವಂತಹ ಬೆಳವಣಿಗೆ ಇದು ಪ್ರತಿ ವರ್ಷವೂ ಕೂಡ ತನ್ನ ಸೇನಾ ನೆಲೆಗಳನ್ನು ವಿಸ್ತರಣೆ ಮಾಡ್ತಾ ಬಂದು ನಾವು ಉಗ್ರರ ವಿರುದ್ಧದ ಹೋರಾಟಕ್ಕೆ ನಾವು ಅಂತ ಹೇಳ್ಕೊಳ್ತಾ ಬಂದಿದ್ದರೂ ಕೂಡ ಇದು ತನ್ನ ಶತ್ರು ರಾಷ್ಟ್ರಗಳನ್ನು ಹೆಣೆಯೋದಕ್ಕೆ ಮಾಡಿದಂಥ ಪ್ರಯತ್ನ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಅಮೆರಿಕದ ಅತಿ ಹೆಚ್ಚು ಸೇನಾ ನೆಲೆ ಇರೋದೆಲ್ಲಿ? ಯಾವ ದೇಶದಲ್ಲಿ ಅತಿ ಹೆಚ್ಚು ಸೇನಾ ನೆಲೆ ಇದೆ? ಇದನ್ನು ಪ್ರಮುಖವಾಗಿ ನೋಡೋದಾದರೆ ಜಪಾನ್ನಲ್ಲಿ ಅತಿ ಹೆಚ್ಚು ಸೇನಾ ನೆಲೆಯನ್ನು ಅಮೆರಿಕ ಹೊಂದಿದೆ. 1945ರ ಎರಡನೇ ಮಹಾಯುದ್ಧದ ನಂತರ ಹಿರೋಶಿಮಾ ಮತ್ತು ನಾಗಾಸಕಿ ಎರಡು ಬೃಹತ್ ನಗರಗಳ ಮೇಲೆ ಅಣುಬಾಂಬನ್ನು ದಾಳಿ ಮಾಡಿತ್ತು. ಎಷ್ಟು ದೇಶದಲ್ಲಿ ಅಮೆರಿಕದ ಸೇನಾ ನೆಲೆ ಇದೆ? ಹಾಗಾದರೆ ಇದನ್ನು ನೋಡ್ತಾ ಹೋಗೋದಾದರೆ ಹಿರೋಶಿಮಾ ಮತ್ತು ನಾಗಾಸಕಿ ಮೇಲೆ ದಾಳಿ ಮಾಡಿತ್ತು ಅಮೆರಿಕ. ಈ ದಾಳಿಯ ನಂತರ ಅಲ್ಲಿ ಅನೇಕ ಜನ ಸಾವಿಗೀಡಾಗ್ತಾರೆ, ಮೃತಪಡ್ತಾರೆ. ಈ ಸಾವಿನ ನಂತರ ಸುಮಾರು 2 ಲಕ್ಷ ಜನ ಇದರಲ್ಲಿ ಮೃತಪಡ್ತಾರೆ ಅಂತ ಹೇಳ್ತಾರೆ. ಅದಾದ ನಂತರ ಇಲ್ಲಿ ಅವರು ಮೊದಲ ಹಿರೋಶಿಮಾ ನಾಗಾಸಕಿಯಲ್ಲಿ ಸೇನಾ ನೆಲೆಯನ್ನು ತೆರೀತಾರೆ.
ಅದಾದ ನಂತರ ಜಪಾನ್ ದೇಶದ ಮರು ನಿರ್ಮಾಣದ ಹೆಸರಿನಲ್ಲಿ ಅಲ್ಲಿಯೂ ಕೂಡ ಸೇನಾ ನೆಲೆಗಳನ್ನು ಸ್ಥಾಪಿಸಲಾಗುತ್ತೆ. ಸದ್ಯ ಜಪಾನ್ನಲ್ಲಿ ಅತಿ ಹೆಚ್ಚು ಅಂದರೆ 120ಕ್ಕೂ ಅಧಿಕ ಸೇನಾ ನೆಲೆಗಳಿವೆ. 60,000ಕ್ಕೂ ಅಧಿಕ ಸೈನಿಕರು ಇಲ್ಲಿ ಆಶ್ರಯ ಪಡೆದಿದ್ದಾರೆ. ಆರ್ಥಿಕ ಸಹಾಯದ ಕಾರಣಕ್ಕಾಗಿ ಜಪಾನ್ ದೇಶ ಅಮೆರಿಕದ ಸೇನಾ ನೆಲೆಗಳಿಗೆ ತನ್ನ ದೇಶದಲ್ಲಿ ಆಶ್ರಯ ಕೊಟ್ಟಿದ್ದರೂ ಕೂಡ ಚೀನಾ ದೇಶದ ಸಾರ್ವಭೌಮತ್ವವನ್ನು ನಿಯಂತ್ರಿಸುವ ಸಲುವಾಗಿ ಇದನ್ನು ಮಾಡಲಾಗ್ತಿದೆ ಅನ್ನುವಂಥ ಆರೋಪಗಳು ಬರ್ತಾ ಇದೆ. ಇದು ಹಿರೋಶಿಮಾ ಮತ್ತು ನಾಗಾಸಕಿಯಲ್ಲಿ ಆದಂಥ ಬೆಳವಣಿಗೆ. ಇದಾದ ನಂತರ ಜರ್ಮನ್ನಲ್ಲಿ 119 ಸೇನಾ ನೆಲೆಗಳು ಅಮೆರಿಕದ್ದಿರೋದು. ಮೂರನೇದಾಗಿ ದಕ್ಷಿಣ ಕೊರಿಯಾದಲ್ಲಿ 73 ಸೈನಿಕ ನೆಲೆಗಳನ್ನು ಅಮೆರಿಕ ಹೊಂದಿದೆ. ಇದು ಗಮನಿಸಬೇಕಾದ ಸಂಗತಿ. ದಕ್ಷಿಣ ಕೊರಿಯಾದಲ್ಲಿ ಇಡೀ ಜಗತ್ತಿನಲ್ಲಿ ಅಮೆರಿಕದ ನೆಲೆಗಳಲ್ಲೇ ಅತ್ಯಂತ ದೊಡ್ಡದಾಗಿರುವಂಥ ಹಂಪ್ರಿಸ್ ಎನ್ನುವಂತಹ ಸೇನಾ ನೆಲೆಯನ್ನು ಅಮೆರಿಕ ದಕ್ಷಿಣ ಕೊರಿಯಾದಲ್ಲಿ ಹೊಂದಿದೆ, ಬಿಕಾಸ್ ಆಫ್ ಉತ್ತರ ಕೊರಿಯಾದ ಕಾರಣಕ್ಕಾಗಿ. ಜಗತ್ತಿನ ವಿವಿಧ ದೇಶಗಳಲ್ಲಿ ಸೇನಾ ನೆಲೆಯನ್ನು ಹೊಂದಿರುವಂತಹ ಅಮೆರಿಕ ಭಾರತದಲ್ಲಿ ಯಾಕೆ ಸೇನಾ ನೆಲೆಗಳನ್ನು ಹೊಂದಿಲ್ಲ? ಈ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ. ಭಾರತವೇಕೆ ಆಶ್ರಯವನ್ನು ಕೊಟ್ಟಿಲ್ಲ? ಈ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ಳೋದಾದರೆ, ಭಾರತದಲ್ಲಿ ಯಾವುದೇ ಹೊರ ದೇಶಗಳಿಗೆ ಸೇನಾ ನೆಲೆ ಸ್ಥಾಪನೆ ಮಾಡುವುದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಭಾರತ ಅಲಿಪ್ತ ನೀತಿಯನ್ನು ಅನುಸರಣೆ ಮಾಡ್ತಾ ಇರೋದು ನಮಗೆಲ್ಲ ಗೊತ್ತಿದೆ. ತನ್ನದೇ ಆದಂತಹ ವಿದೇಶಾಂಗ ನೀತಿಯನ್ನು ಭಾರತ ಹೊಂದಿದೆ. ಅನೇಕ ದೇಶಗಳ ಜೊತೆಗೆ ಸೇನಾ ಸಹಕಾರ ಒಪ್ಪಂದಗಳು ಮಾತ್ರ ಭಾರತದ್ದಿದೆ. ಸೇನಾ ನೆಲೆ ಸ್ಥಾಪನೆಗೆ ಹೀಗಾಗಿ ಇಲ್ಲಿ ಅವಕಾಶ ಇಲ್ಲ. ಒಂದು ವೇಳೆ ಸೇನಾ ನೆಲೆ ಸ್ಥಾಪನೆಯಿಂದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತೆ ಎನ್ನುವಂಥ ಮಾತುಗಳಿದೆ. ಹೀಗಾಗಿ ಈ ಸೇನಾ ನೆಲೆಯನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಕೊಡಬೇಕಾದ್ರೆ ಕೆಲವೊಂದಿಷ್ಟು ಒಪ್ಪಂದಗಳಾಗಬೇಕು. ಒಂದಷ್ಟು ಭೂಭಾಗಗಳನ್ನು ಸಂಬಂಧಪಟ್ಟ ದೇಶಕ್ಕೆ ಕೊಡಬೇಕಾಗುತ್ತೆ. ಈ ವೇಳೆ ಆ ಭೂಪ್ರದೇಶದ ಮೇಲೆ ಹಿಡಿತವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಈ ಕಾರಣದಿಂದ ಭಾರತ ನೆಹರು ಕಾಲದಿಂದಲೂ ಕೂಡ ಮೋದಿ ಕಾಲದವರೆಗೂ ಕೂಡ ಈ ವಿಚಾರದಲ್ಲಿ ಒಂದು ಸ್ಪಷ್ಟವಾದಂತಹ ನಿಲುವನ್ನು ಹೊಂದಿದೆ. ಹೀಗಾಗಿ ಈ ಕಾರಣಕ್ಕಾಗಿ ಅಮೆರಿಕದ ಸೇನಾ ನೆಲೆಗಳು ಭಾರತದಲ್ಲಿಲ್ಲ. ನೀವು 1950ರಿಂದ 1990 ತನಕ ಶೀತಲ ಸಮರ ಏನು ನಡೀತಾ ಇತ್ತು, ಅಮೆರಿಕ ವರ್ಸಸ್ ರಷ್ಯಾ. ಈ ಶೀತಲ ಸಮರ ನಡೆಯುವಂತಹ ಸಮಯದಲ್ಲೂ ಕೂಡ ಭಾರತ ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಬಂತು. ಏನು ಅಲಿಪ್ತ ನೀತಿ? ಯಾವುದೇ ಬಣಕ್ಕೆ ನಾವು ಒಪ್ಪಿಗೆಯನ್ನು ಕೊಡದೆ ತಟಸ್ಥರಾಗಿ ಉಳಿಯೋದಕ್ಕೆ ನಾವು ಅಲಿಪ್ತ ನೀತಿ ಅಂತ ಕರಿತೀವಿ. ಅದು ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿಯ ತನಕವೂ ಕೂಡ ಇಂಥದ್ದೇ ಒಂದು ಆಶಯವನ್ನು ಭಾರತ ವ್ಯಕ್ತಪಡಿಸಿದೆ. ಹೀಗಾಗಿ ಅಮೆರಿಕದ ಯಾವುದೇ ಸೇನಾ ನೆಲೆ ಭಾರತದಲ್ಲಿ ಇಲ್ಲ. ಇದು ಭಾರತದ ವಿದೇಶಾಂಗ ನೀತಿ. ಹಾಗಾದರೆ ಅಮೆರಿಕ ಸೇನಾ ನೆಲೆಯನ್ನು ಪಕ್ಕದ 2 ದೇಶಗಳು, ಒಂದು ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ಹೊರಹಾಕಿತ್ತು. ಯಾವ ಕಾರಣಕ್ಕಾಗಿ? 2001ರಲ್ಲಿ ತಾಲಿಬಾನ್ ಬೆಂಬಲಿತ ಆಲ್ ಖೈದಾ ಉಗ್ರ ಸಂಘಟನೆ ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ದಾಳಿಯನ್ನು ನಡೆಸುತ್ತೆ. ಅಂತಹ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದ ವಿರುದ್ಧದ ಕಾರ್ಯಾಚರಣೆಗೆ ಪಾಕಿಸ್ತಾನ ಅಮೆರಿಕಕ್ಕೆ ಸೇನಾ ನೆಲೆಗೆ ಜಾಗವನ್ನು ಒದಗಿಸಿಕೊಟ್ಟಿತ್ತು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ 9/11 ದಾಳಿ ಅಂತ ಕರಿತೀವಿ ನಾವು ಇದನ್ನು ಇತಿಹಾಸದಲ್ಲಿ. 2001ರಲ್ಲಿ ನಡೆದಂತಹ ಘಟನೆ. 19 ಉಗ್ರರು 4 ವಿಮಾನಗಳನ್ನು ಹೈಜಾಕ್ ಮಾಡಿ ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ನ ಮೇಲೆ ಅಟ್ಯಾಕ್ ಅನ್ನು ಮಾಡ್ತಾರೆ. ಈ ಘಟನೆಯಲ್ಲಿ 2977 ಜನ ಮೃತಪಡ್ತಾರೆ. ಈ ಘಟನೆಯಲ್ಲಿ 2977 ಜನ ಮೃತಪಡ್ತಾರೆ. ಈ ದಾಳಿಗೆ ಪ್ರತಿಕಾರವಾಗಿ ಅಮೆರಿಕ ಆ ಉಗ್ರ ಸಂಘಟನೆ ಏನಿತ್ತು, ಪ್ರಮುಖವಾಗಿ ನೋಡೋದಾದ್ರೆ ಒಸಾಮಾ ಬಿನ್ ಲಾಡನ್ ಮತ್ತು ಅವರ ಅಲ್ ಖೈದಾ ಉಗ್ರ ಸಂಘಟನೆ ವಿರುದ್ಧ ನಾವು ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು, ಪ್ರತಿಕಾರವನ್ನು ತೀರಿಸಿಕೊಳ್ಳಬೇಕು ಅಂತ ಭಯೋತ್ಪಾದನೆಯ ವಿರುದ್ಧದ ಯುದ್ಧ ಅಂತ ಹೇಳಿ ಅಮೆರಿಕ ಹೋರಾಟ ಮಾಡೋದಕ್ಕೆ ಶುರು ಮಾಡುತ್ತೆ. ಇದರ ಭಾಗವಾಗಿ ಪಾಕಿಸ್ತಾನದಲ್ಲಿ ತನ್ನ ಒಂದು ಸೇನಾ ನೆಲೆಯನ್ನು ತೆರೆಯುತ್ತೆ ಅಮೆರಿಕ. ಈ ಸೇನಾ ನೆಲೆಯ ಮುಖಾಂತರ ಅಫ್ಘಾನಿಸ್ತಾನದ ವಿರುದ್ಧ ಹೋರಾಟ ಮಾಡಲಾಗ್ತಿರುತ್ತೆ.
ಆದರೆ ಅವತ್ತು ಒಂದು ದಿನ 2011 ನವೆಂಬರ್ 26ನೇ ತಾರೀಕು ಸಲಾಮ್ ಎನ್ನುವಂತಹ ಒಂದು ಪ್ರದೇಶ, ಸಲಾಮಾ ಅನ್ನುವಂತಹ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಅಂದರೆ ಅಮೆರಿಕದ ಸೇನಾಪಡೆಗಳ ನಡುವೆ ಎಲ್ಲ ಘರ್ಷಣೆ ನಡೀತಾ ಇರುತ್ತೆ. ಈ ಘರ್ಷಣೆಯ ಸಮಯದಲ್ಲಿ ಪಾಕಿಸ್ತಾನದ 24 ಸೈನಿಕರು ಮೃತಪಟ್ಟು ಬಿಡ್ತಾರೆ. ಇದನ್ನು ಪಾಕಿಸ್ತಾನ ವಿರೋಧ ಮಾಡಿ ಅದಾದ ನಂತರ ಅಮೆರಿಕದ ಸೇನಾ ನೆಲೆಯನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳುತ್ತೆ. ಅದಾದ ನಂತರ ಅವರು ಹೊರಬರ್ತಾರೆ. ಇದು ಒಂದು ಭಾಗ. ಇನ್ನು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರವನ್ನ ಹೊಡೆದುರುಳಿಸಿದ್ದಂತಹ ಅಮೆರಿಕ ಅದಾದ ನಂತರ ತಾಲಿಬಾನ್ ಸರ್ಕಾರ ವಾಪಸ್ ಇತ್ತೀಚೆಗಷ್ಟೇ ಸ್ಥಾಪನೆಯಾದಾಗ ಅಲ್ಲಿಂದ ತನ್ನ ಸೇನೆಯನ್ನು ಕಿತ್ಕೊಂಡು ಹೋಗಿದ್ದನ್ನು ನಾವು ಗಮನಿಸಿದ್ದೀವಿ. ಇದು ಹೇಗೆ ಎರಡು ರಾಷ್ಟ್ರಗಳಲ್ಲಿ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದಲ್ಲಿದ್ದಂತಹ ಸೇನಾ ನೆಲೆಗಳನ್ನು ಹೊರಗೆ ಕಳಿಸಿದ್ದರು ಉದಾಹರಣೆ. ಒಂದು, ಪಾಕಿಸ್ತಾನದ 24 ಜನ ಸೈನಿಕರು ಅಮೆರಿಕದ ದಾಳಿಯಿಂದ ಮೃತಪಟ್ಟರು, ಇದು ಸರಿಯಾದ ಕ್ರಮ ಅಲ್ಲ ಅಂತ ಪಾಕಿಸ್ತಾನ ವಾದ ಮಾಡಿದರೆ, ಅಮೆರಿಕ ಹೇಳ್ತು ನಮ್ಮ ಮೇಲೆ ಕ್ಷಿಪಣಿಗಳ ದಾಳಿ ಆಗ್ತಾ ಇತ್ತು, ಹೀಗಾಗಿ ನಮ್ಮ ರಕ್ಷಣೆಗಾಗಿ ನಾವು ದಾಳಿಯನ್ನು ನಡೆಸಿದ್ದೀವಿ ಅಂತ ಅಮೆರಿಕ ಅವತ್ತು ವಾದವನ್ನು ಮಾಡಿತ್ತು. ಎಲ್ಲ ಬೆಳವಣಿಗೆಗಳ ನಂತರ ಎರಡು ದೇಶಗಳ ಈ ನೆಲದಲ್ಲಿ ಇದ್ದಂತಹ ಸೇನಾ ನೆಲೆಗಳು ವಾಪಸ್ ಹೋಗಿತ್ತು. ಇದು ಎರಡು ರಾಷ್ಟ್ರಗಳಲ್ಲಿ ಆದಂತಹ ಬೆಳವಣಿಗೆ. ಹಾಗಾದರೆ ಅಮೆರಿಕದ ಬಹುದೊಡ್ಡ ಸೇನಾ ನೆಲೆಗಳು ಯಾವ್ಯಾವು, ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ, ಇದನ್ನು ಕೂಡ ನಾವು ಗಮನಿಸ್ತಾ ಹೋಗೋದಾದರೆ ಒಟ್ಟು 4 ಅಮೆರಿಕದ 4 ಸೇನಾ ನೆಲೆಗಳು ಅತಿ ದೊಡ್ಡದು ಅಂತ ಹೇಳ್ತಾರೆ. ಒಂದು, ರಾಮ್ಸ್ಟೈನ್ ಏರ್ ಬೇಸ್ ಅಂತ ಜರ್ಮನಿಯಲ್ಲಿ ಇರೋದು. ಇದು ರಾಮ್ಸ್ಟೈನ್ ಏರ್ ಬೇಸ್ ಅಂತ ಜರ್ಮನಿಯಲ್ಲಿ ಇರೋದು. ಒಂದು ಹಂಪ್ರೆಸ್ ಅಂತ, ಇದು ಇಡೀ ಜಗತ್ತಿನಲ್ಲಿ ಅಮೆರಿಕ ಹೊಂದಿರುವಂತಹ ಸೇನಾ ನೆಲೆಗಳಲ್ಲೇ ಅತ್ಯಂತ ದೊಡ್ಡದಾಗಿರುವಂತಹ ಒಂದು ಹಂಪ್ರೆಸ್ ಎನ್ನುವಂಥದ್ದು. ಉತ್ತರ ಕೊರಿಯಾದ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ದಕ್ಷಿಣ ಕೊರಿಯಾದಲ್ಲಿ ಇದನ್ನು ಪಿಂಗ್ಟಕ್ ಎನ್ನುವಂಥ ಒಂದು ಪ್ರದೇಶ ಇದೆ. ಪಿಂಗ್ಟಕ್ ಎನ್ನುವಂತಹ ಪ್ರದೇಶದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಉತ್ತರ ಕೊರಿಯಾದ ಗಡಿಯಿಂದ ಒಂದು 97 ಕಿಲೋಮೀಟರ್ ದೂರದಲ್ಲಿರುವಂತಹ ಸೇನಾ ನೆಲೆ ಇದು. ಇದಕ್ಕೆ ಬೆಂಜಮಿನ್ ಹಫ್ರಿನ್ 1961ರಲ್ಲಿ ಒಬ್ಬ ಮಿಲಿಟರಿ ಅಧಿಕಾರಿ ಮೃತಪಡ್ತಾರೆ, ಅವರ ಹೆಸರನ್ನು ಅಲ್ಲಿ ಇಡಲಾಗಿದೆ. ಮತ್ತೊಂದು ರಾಮ್ಸ್ಟೈನ್ ಎನ್ನುವಂಥದ್ದು ಅಲ್ ಉದೈದ್ ಏರ್ ಬೇಸ್ ಕತಾರ್ನಲ್ಲಿ ಇರುವಂಥದ್ದು. ಇದು ಅಮೆರಿಕದ ಬಹುದೊಡ್ಡ ಸೇನಾ ನೆಲೆಗಳು ಯಾವುದು ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ.